పెను తుఫాను తలొంచి చూసే తొలి నిప్పు కణం అతడే. ಹಲೋ 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 ಸರ್, ನಾವು ದಾವಣಗೆರೆಯಿಂದ ಇದು ಮಾಡಿದ್ವಲ್ಲ, ವಾಟ್ಸಪ್ ಹಾಕಿ ಅಂದ್ರಲ್ಲ, ಹೌದ್ರಿ. ಅದು ಬೇಡ ಸರ್. ಯಾಕೆಂದ್ರೆ ಒಂದು ಸತ್ಯವಾದ ಒಂದು ಜ್ಞಾನದಲ್ಲಿ ನಾವ್ ಇರ್ತೀವಿ. ಮತ್ತೆ ಎಲ್ಲರೂ ಕಾಲ್ ಎಳಿತಾರೆ, ಅದಕ್ಕೆ ಬೇಡವೇ ಬೇಡ, ಒಂದ್ ಇದಕ್ಕೆ ಹೋಗೋಣ ಅಂತ ಅಷ್ಟೇ. ಯಾವ್ದ್ರಿ? ಏನ್ ಅರ್ಥ ಆಗಿಲ್ಲ ನೀವು ಹೇಳಿದ್ದು. ಡಿ ಕೆ ಕುಮಾರ್ ಬ್ರಹ್ಮಕುಮಾರ್ ಇದು, ಹಾ, ಅದು ವಾಟ್ಸಪ್ ಬೇಡ ಸರ್. ಏನಾಯ್ತ್ರಿ? ಇಲ್ಲ, ನಾವು ಇದ್ರಲ್ಲಿ ನಂಬಿರ್ತೀವಲ್ಲ, ಆ ತರದಲ್ಲಿ ಡಿಬೇಟ್ ಎಲ್ಲ ನೋಡ್ತೀವಿ. ಆ ತರ ಏನು ನಡೆಯೋದೇ ಇಲ್ಲ. ನಮ್ಗೆ ಯಾರು ಗುರುಗಳೇ ಇಲ್ಲ. ಇಡೀ ಬ್ರಹ್ಮಾಂಡಕ್ಕೆ ವಿಶ್ವಕ್ಕೆ ಈಶ್ವರ ಒಬ್ರ ದೇವ್ರು. ಅದ್ರದ್ದು ಒಂದ್ ಸತ್ಯ ಇದ್ರಲ್ಲಿ ಹೋಗೋದು. ಗುರುಗಳು ಇಲ್ಲ, ಆ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇನು ನಡೆಯಲ್ಲ, ಏನು ಕ್ಲೋಸ್ ಮಾಡಲ್ಲ, ಅವ್ರ ಇಷ್ಟ. ನಾ 2 ವರ್ಷದಿಂದ ಹೋಗ್ತಿದ್ದೀನಲ್ಲ, ನೋಡ್ತೀನಿ, ಇದ್ ಮಾಡ್ತೀನಿ. ಇಷ್ಟ ಇದ್ರೆ ಬರ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಈ ಒಂದು ಇಲ್ಲಿಗಲ್ ಮಾಡ್ತಾರಲ್ಲ ಈ ಸ್ವಾಮೀಜಿಗಳು, ಆ ಟೈಪ್ ಏನು ನಡೆಯಲ್ಲ ಸರ್. ಪಾಪ ಲೇಡೀಸ್ಗೆ ಆತರ ಯಾರು ಯೂಸ್ ಮಾಡ್ಕೊಳಲ್ಲ. ಅದೆಲ್ಲ ನೋಡ್ಬಿಟ್ರೆ ಇಲ್ಲ 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 ಬಿಟ್ರೆ ಅದು ನೆವರು ಸತ್ಯಕ್ಕೆ ಬಹಳ ದೂರದ ಮಾತದ. ಏನೇನಿಲ್ರಿ, ಅಯ್ಯೋ ಆತರ ಹೋಗ್ತಾರೆ ಅಂದ್ರೆ ಮನೆಗಳಲ್ಲಿ ಯಾರಾದ್ರೂ ಬಿಡ್ತಾರ ಹಂಗ ಹೋಗಕ್ಕೆ? ಯಾರು ಹೋಗಲ್ರಿ, ಯಾರು ಮಾಡಲ್ಲ. ನೋಡ್ರಿ, ಮನೆ ಹೆಣ್ಮಕ್ಳು ಹೋಗ್ತಾ ಬಿಡಲ್ಲ ಅಂತ ಹೇಳಿದ್ರಲ್ಲ ಬ್ರಹ್ಮಕುಮಾರಿಲಿ, ನೀವ್ ಹೋಗಿ ಮನೆಗೆ ಬರ್ತಾಳ್ರಿ ದಿನ? ಹೋಗ್ ಬರ್ತೀವಲ್ಲ ಜ್ಞಾನ ಬಿಡ್ರಿ ಸರ್. ಸತ್ಯವಾದ ಜ್ಞಾನ ಅಂದ್ರೆ ಅದೇ ಜ್ಞಾನ. ಬ್ರೈನ್ ವಾಶ್ ಮಾಡಲ್ಲ, ಬಿಟ್ಟೋಗ್ರಿ ಅನ್ನಲ್ಲ, ನಿಮ್ದೆಲ್ಲ ಬರ್ಕೊಡ್ರಿ ಅಂತಾನು ಹೇಳಲ್ಲ. ಏನೋ ಒಂದ್ ಜನಗಳಲ್ಲಿ ಆತರ ಅಭಿಪ್ರಾಯ ಮೂಡಿಸ್ಬಿಟ್ಟಿದ್ದಾರೆ. ನಮ್ಮ ಸ್ನೇಹಿತ ಇದ್ದೇನ್ರಿ ಗೊತ್ತಾ, ಆತ ಇಬ್ರು ಹೆಣ್ಮಕ್ಳನ್ನ ಅದ್ರಾಗ ಬಿಟ್ಬಿಟ್ಟನ್ರಿ. ಅವ್ರ ಮನೆಗೆ ಬರುತ್ತಲ್ಲ ಆ ಕಡೆ ಹೋಟೆಲ್. ಅಂದ್ರೆ ಅವ್ರ ಜವಾಬ್ದಾರಿ ಎಲ್ಲ ಮುಗ್ದೈತ, ಮತ್ತೆ ವೀಕ್ ಮೈಂಡ್ ಇರ್ತಾರೋ ಏನೋ ಗೊತ್ತಿಲ್ಲ. ಮದುವೆ ಆಗಿಲ್ಲ ಅವ್ರದ್ದು, ಮದುವೆ ಮಾಡಿಲ್ರಿ ಇಬ್ರು ಹೆಣ್ಮಕ್ಳಿಗೆ. ಅದ್ರ ಬ್ರಹ್ಮಕುಮಾರಿ ಬಿಟ್ಟು ಅವ್ರ ಬ್ರಹ್ಮಕುಮಾರಿ ಇರ್ತಾರೆ 24 ತಾಸು, ಮನೆಗೆ ಬರಲ್ಲ, ಮನೆಗೆ ಕಳ್ಸಲ್ಲ ಅವ್ರು. ಕಳ್ಸಲ್ಲ ಅಂತಲ್ಲ ಸರ್, ಈಗ ಆತರ ಏನೋ ರೂಲ್ಸ್ ಮಾಡಲ್ಲ, ಕಳಿಸ್ತಾರೆ. ಮನೆಗೆ ಬರಲ್ಲ ಅಲ್ಲ, ಒಂದ್ ದಿವಸ ಮನೆಗೆ ಬರಲ್ಲ ಅವ್ರು. ಅಯ್ಯಪ್ಪ, ಹಂಗಿದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಇದು ಮಾಡಿ ಕರೆಕ್ಟ್ ಸರ್. ಅಲ್ಲಿದ್ದು ಏನ್ ಮಾಡ್ಬೇಕು ಅಂತ ರಾತ್ರಿ, ಅದನ್ನ ಅರ್ಥ ಇಲ್ಲ ಆಶ್ರಮದಲ್ಲಿ. ಇಲ್ಲ ಇಲ್ಲ, ಆತರ ಆಶ್ರಮದಲ್ಲಿ ಇರ್ರಿ ಮಾಡ್ರಿ ಅಂತ ಯಾರು ಪೋಸ್ಟ್ ಮಾಡಲ್ಲ. ಎಲ್ಲಾ ಕಡೆ ಸೆಂಟರ್ಗಳಿದಾವೆ. ಏನೋ ವಾರಕ್ಕೊಂದ್ಸರಿ ಇದು ಮಾಡ್ತಾರೆ. ಏನಾರ ಮೊನ್ನೆ ಬಾಬಾ ಸ್ಮೃತಿ ದಿನ ಇತ್ತು, ಆತರ ಎಲ್ಲ ಬರ್ತಾರೆ, ಪ್ರಸಾದ ತಗೊಂತಾರೆ, ಹೋಗ್ತಾರೆ. ಅವಾಗ ಅವ್ರು ಬಂದು ಏನು ಗೊತ್ತಿಲ್ಲ ನಾವ್ ಇಲ್ಲಿ ಇರ್ತೀವಿ ಅನ್ನೋದಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ತಂದೆ ತಾಯಿ ಮನೆ ಇದೆ ಅವ್ರದ್ದು ಇಲ್ಲಿ. ಸೇವೆ ಇದೆ, ಎಲ್ಲ ಇದೆ, ಅದು ಮಾಡಬಹುದು. ಇಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೋ ಅಷ್ಟು ಮಾಡ್ಬೋದು. ಬೇರೆ ಯಾವ ತರ ಟಾರ್ಚರ್ ಆಗ್ಲಿ, ಇದು ಆಗ್ಲಿ, ಒಂದ್ ಕೆಟ್ಟ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಏನೇನೂ ಇಲ್ಲ. ಇಲ್ಲ, ಹಂಗಿಲ್ಲ ಅಂದ್ರೆ ಒಳ್ಳೇದ್ ಬಿಟ್ರೆ, ಅದು ನಮ್ಗೆ ಅಭ್ಯಂತರಲ್ಲ. ವಿಡಿಯೋಗಳು ನೋಡಕತ್ತಿಲ್ಲ ನಾವು ಸೋಶಿಯಲ್ ಮೀಡಿಯಾ. ಅದ್ ನೋಡೇ ಬಹಳ ಬೇಜಾರಂತ. ಎಂತ ಸೃಷ್ಟಿ ಚಕ್ರದ್ದು ಎಂತ ಒಳ್ಳೆ ಜ್ಞಾನ ಕೊಡ್ತಾರೆ. ಇದೇನಪ್ಪ ಈ ಕಾಲಲ್ಲಿ ಈಗ ಒಳ್ಳೇದಿದು ಅಂದ್ರೆ ಅದಕ್ಕೆ ಅಪೋಸಿಟ್ ಮಾಡೇ ಮಾಡ್ತಾರೆ. ಹೌದೌದು. ಇಲ್ಲ ನಮ್ಗೇನಿಲ್ರಿ, ನಮ್ ಸ್ನೇಹಿತರಲ್ರಿ ಅಥವಾ ಇಬ್ರು ಹೆಣ್ಮಕ್ಳನ್ನ ಅದಾಗ ಬಿಟ್ಬಿಟ್ಟು ಅವ್ರು ಟೋಟಲ್ ಮನೆಗೆ ಬರಂಗಿಲ್ರಿ, ಅಲ್ಲೇ ಇರ್ತಾರೆ ಅವ್ರು. ಯಾಕಿರ್ಬೇಕು? ಏನ್ ಅದೇ ಅರ್ಥ ಆಗಿಲ್ಲ ನನಗೆ. ಮತ್ತೆ ಜ್ಞಾನ ಕೇಳ್ರಿ, ವಿಚಾರ ತಿಳ್ಕೊಂಡ್ರಿ, ಒಳ್ಳೆತನದಿಂದ್ರಿ ಬನ್ರಿ. ನಿಮ್ದೇನಿದೆಯೋ ಗೃಹಸ್ಥ. ನಾವೇನಂದ್ರಿ, ಈಗ ಅವ್ರು ಎಷ್ಟು ಜನ ಸೇವೆ ಮಾಡ್ತಾರಲ್ರಿ, ಸೇವೆ ಮಾಡ್ರಪ್ಪ ನೀವು. ಬೆಳಿಗ್ಗೆ 10 ಗಂಟೆ ಹೋಗಿ ರಾತ್ರಿ 10 ಗಂಟೆವರೆಗೆ ಆಶ್ರಮಕ್ಕೆ ಸೇವೆ ಮಾಡ್ರಿ, ಏನ್ ಮಾಡ್ತಾರೆ ಮಾಡ್ರಿ. ರಾತ್ರಿ ಆದ್ರೆ ಮನೆಗೆ ಬಂದು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಹೋಗೋದಲ್ರಿ ದಿನ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಹೌದು, ಅಷ್ಟೊತ್ತು ಸೇವೆ ಮಾಡೋದಿರಲ್ಲ. ಒಬ್ಬೊಬ್ರು ಒಂದೊಂದಕ್ಕೆ ಅವ್ರು ಇಷ್ಟಪಟ್ಟಿದ್ ಮಾಡ್ಬೋದು. ತರಕಾರಿ ಹೆಚ್ಚಿಕೊಡ್ಬೋದು, ಇದು ಮಾಡ್ಬೋದು, ಚೇರ್ಸ್ ಹಾಕ್ಬೋದು, ಏನಾರ ಬಂದ್ರೆ ಚೇರ್ಸ್ ತೆಗಿಬೋದು. ಏನಾದ ಅವ್ರ ಇಷ್ಟ. ಈವೆಂಟ್ಸ್ ಎಲ್ಲ ಇರ್ತವೆ, ಡೆಕೋರೇಷನ್ ಅದು. ಇವಾಗ ನಮ್ ಫ್ರೆಂಡ್ ಅದೇ ಪ್ರಾಬ್ಲಮ್ ರೀ. ಇಬ್ರು ಹೆಣ್ಮಕ್ಳು ಬಿಟ್ಟು ಆ ಕಡೆ ಇರ್ತಾರೆ ಅವರು 24 ತಾಸು. ಅದೇ ರೀ, ಯಾರು ಅವ್ರಿಗೆ ಯಾರು ಹೇಳಿದ್ರೆ ಹಂಗ್ ಬಿಟ್ಟೋಗು ಮಾಡು ಅಂತ. ಇನ್ನೊಂದಾಗಲ್ರಿ, ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಹೋಗಿ? ನಾನ್ 2 ವರ್ಷ ಆಯ್ತ್ರಿ. ಮತ್ತೆ 10 ವರ್ಷದಿಂದ ಅದು ಜ್ಞಾನ ಐತೆ ಬಿಟ್ರಿ ನನಗೆ. 10 ವರ್ಷದಿಂದ ಹೋಗ್ತಿದ್ದಿಲ್ಲ. ಕರೆಕ್ಟ್ ಕರೆಕ್ಟ್. ಇವಾಗ ಗಂಡ ಹೆಂಡ್ತಿನೂ ಅಣ್ಣ ತಂಗಿ ಅಂತ ಕರ್ಕೊಂಡ್ ಹೇಳ್ತಾರೆ ಅಂತಲ್ರಿ ಅದ್ರಲ್ಲಿ. ಅದು ಒಂದ್ ಪವಿತ್ರತೆ ಅಂತ. ಅದು ಗಂಡ ಹಂಗೆ ಹೇಳಲ್ಲ. ಅವ್ರ ಏನ್ ಹೇಳ್ತಾರ ಗೊತ್ತಾ, ಎಲ್ಲಿ ಯಾವಾಗ ಎಲ್ಲಿ ಯೂಸ್ ಮಾಡ್ಬೇಕು ಆ ಜ್ಞಾನ ಐತೆ ಅವ್ರಿಗೆ. ಆ ತರ ಇದ್ರಿ ಅಲ್ರಿ, ಎಲ್ಲಿ ಯೂಸ್ ಮಾಡಿದ್ರು ಗಂಡ ಹೆಂಡ್ತಿ ಅಣ್ಣ ತಂಗಿ ಅಂತ ಕರ್ಕೊಳ್ಳೋದು ತಪ್ಪಲ್ರಿ ಅಂತ. ತಪ್ಪು, ಅದು ನಾನು ಹೋಗ್ತೀನಿ. ವಿಕಾರದಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿರ್ತಾರ. ಹೌದ್ರಿ, ವಿಕಾರ ಅಲ್ರಿ. ಒಂದು ಕೇಳ್ರಿ, ವಿಕಾರದಲ್ಲಿ ಹೋಗ್ಬೇಡ ಅಂತಂದ್ರೆ ಒಳ್ಳೆ ಮಾತು, ಅದು ಇಲ್ಲ ಅಂತ ಹೇಳಂಗಿಲ್ಲ.
ವಿಕಾರಗಳು ಅವು ಸಾಕಾರಗಳು ಸೃಷ್ಟಿಯ ಆಕಾರಗಳು ಹೌದಾ? ವಿಕಾರ ಅಂತ ಇದಕ್ಕಂತ ನಾವು ಅದು ಅತಿಯಾದಾಗ ವಿಕಾರ ಆಗ್ತಾವ ಹೌದಲ್ಲ? ಹಂಗಲ್ಲ, ಗೃಹಸ್ಥಾಶ್ರಮದಲ್ಲಿ ಇದ್ದೇ ನಿಮ್ಗೆ ಏನು ಅನ್ನುತ್ತೋ ಅದ್ ಮಾಡ್ರಿ ಅಂತ ಅಷ್ಟೇ. ನೋಡ್ರಿ ಎಲ್ಲ ನೀವು ಹೇಳಿದ್ ಬಾಳ ಒಳ್ಳೆ ಮಾತು ಹೇಳಂಗಿಲ್ಲ. ಗೃಹಸ್ಥದಲ್ಲಿ ಇದಕ್ಕೆ ನೀವು ಮಾಡಂತ ಹೇಳ್ತಾರಲ್ಲ ನೀವು. ಮತ್ತೆ ಇಷ್ಟು ಜನ ಬ್ರಹ್ಮಕುಮಾರಿ ಹೆಂಗ ತಯಾರಾದ್ರಿ ಮದುವೆ ಮಾಡ್ಕೊಳ್ಳಾರ್ದ? ಅವ್ರಿದಾರೆ, ಅವ್ರದ್ದೇನ್ ಮನೆ ಕಡೆ ಏನ್ ಪ್ರಾಬ್ಲಮ್ ಇರುತ್ತೋ ಏನೋ. ಅಲ್ರಿ ಒಬ್ರು ಅಲ್ರಿ ಅಕ್ಕೋರೆ ಒಬ್ರಿಬ್ರಲ್ಲ. ಈಗ ನಾವ್ ಇಡೀ ನಮ್ಮ ದೇಶದಲ್ಲಿ ಇಡೀ 150 ದೇಶಗಳಲ್ಲಿ ಹಬ್ಬಿಬಿಟ್ಟದೆ ಇದು. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾನ್ಗಟ್ಲೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೋರು ಕನ್ಯರಾಗಿದ್ದಾರಲ್ರಿ. ಹಂಗೆ ಅದು ಅವ್ರ ಇಷ್ಟ ರೀ. ಇವ್ರೇನು ನೀವು ಮತ್ತೆ ಅವ್ರಿಗೆ ಹಂಗಲ್ಲ, ಮತ್ತೆ ಅವ್ರಿಗೆ ಹೇಳಿದ್ರಲ್ರಿ ಹಂಗ ಆಗದವ್ರು. ಇಲ್ಲ ಸುಮ್ ಅವ್ರವ್ರು ಎಷ್ಟು ಇಚ್ಛೆ ಆತರ ಬ್ರಹ್ಮಕುಮಾರಿ ಆ ಕ್ಲಾಸ್ ನೋಡ್ರಿ, ಜ್ಞಾನ ತಿಳ್ಕೊಳ್ರಿ, ಹೋಗ್ರಿ ಅಂತ ಹೇಳಿರ್ತಾರೆ. ಬೇರೆ ತರ ನೀವ್ ಹಂಗೆ ಇರ್ರಿ, ಇಲ್ಲೇ ಬನ್ರಿ, ನೀವು ವಾಟ್ಸ್ಆಪ್ ಮಾಡ್ತೀವಿ ಆ ತರ ಏನು ಹೇಳಲ್ಲ. ಅದ್ ಅವ್ರಿಗೆ ಬಿಟ್ಟಿದ್ದು. ಈಗ ಅವ್ರಪ್ಪ ಅಮ್ಮ ಮನೇಲಿ ಮದುವೆ ಮಾಡ್ತೀವಿ ಅಂದ್ರೆ ಅವ್ರ್ಯಾಕ್ ಬೇಡ ಅಂತಾರೆ, ಮಾಡ್ಕೊಂತಾರೆ. ಅವ್ರೇ ಹೋಗಿರ್ತಾರೆ. ಇವಾಗ ಏನ್ ಗೊತ್ತಾ, ನಮ್ ಕ್ಲಾಸ್ ಅಲ್ಲಿ ಇದ್ದವ್ರಿಗೆ ಬೇರೆ ತರ ಇದ್ರಲ್ಲಿ ಹೋಗ್ಬಾರ್ದು ಅಂತ ಅಕ್ಕ ಅವ್ರೆ ಅಣ್ಣ ಅವ್ರೆ ಅಂತ ಮಾತಾಡಿಸ್ತಾರ ಅಷ್ಟೇ. ನಿಮ್ ಮನೇಲಿ ಅವ್ರಿಗೆ ಮಾತಾಡ್ರಿ, ಗಂಡಂಗ ಅಣ್ಣ ಅನ್ರಿ, ಹೆಂಡತಿಗೆ ಅಕ್ಕ ಅನ್ರಿ ಅಂತ ಹೇಳಿಲ್ಲ ಅವ್ರು. ಎದುರೇ ಸರಿ ಅನ್ಸುತ್ತೇನ್ರಿ? ಯಾಕಂದ್ರೆ ಇದು ಪ್ರಕೃತಿಗೆ ವಿಕಾರ. ಇನ್ನೊಂದ್ರಿ, ಇವಾಗ ಬ್ರಹ್ಮಕುಮಾರ್ ಯಾರಲ್ರಿ ಅವರು? ಯಾರು? ಲೀಲಾಜಿ ಯಾರಂತಲ್ರಿ, ಈಗ ಎಷ್ಟು ಜನ ಬ್ರಹ್ಮಕುಮಾರಿ ಇದಾರಲ್ಲ ಇವಾಗ, ಕುಮಾರಿ ಬಿಳಿ ಬೆಟ್ಕೊಂಡು ಕಟ್ಕೊಂಡು ಇರ್ತಾರಲ್ಲ, ಬಿಳಿ ಸೀರೆ ಕಟ್ಕೊಂಡು ಬೆಳೆಸಿರಿ. ಅವ್ರು ಅದನ್ನ ಹೇಳಿರ್ತಾರೆ, ಇಷ್ಟ ಆದ್ರೆ ನಿಮ್ಗೆ ವೈಟ್ ಡ್ರೆಸ್ ಆಗಿ. ನಾವೆಲ್ಲ ಕಲರ್ ಡ್ರೆಸ್ ಅಲ್ಲೇ ಹೋಗ್ತೀವಿ. ನೀವು ಗೃಹಸ್ಥರೇ ಕಲರ್ ಡ್ರೆಸ್ ಹೋಗುದು, ಕಲರ್ ಡ್ರೆಸ್ ಬರ್ತೀರಿ ಇಲ್ಲ ಅಂತ ಹೇಳಲ್ಲ ನಾನು. ಇವಾಗ ವೈಟ್ ಡ್ರೆಸ್ ಉಟ್ಕೊಂಡಿರ್ತಾರಲ್ರಿ ಕುಮಾರಿಯರು, ಅವ್ರು ಮದುವೆ ಮಾಡ್ಕೊಳ್ಳೋರು ಅವರು ಅಕ್ಕಂದಿರೋ ಅಂತ ಇರ್ತಾರೆ ಸರ್. ಅದೇನ್ ಗೊತ್ತಾ, ಒಂದೊಂದ್ ಸೆಕ್ಷನ್ ಅಂತ ಇದೆ, ಅಲ್ಲಿ ಕ್ಲಾಸ್ ಮಾಡ್ತಾರೆ. ಅವ್ರಿಗೇನೋ ಒಂದು ಪವಿತ್ರತೆ ಸಂಕೇತವಾಗಿ ಒಂದು ಬ್ಯಾಡ್ಜು, ಒಂದು ವೈಟ್ ಡ್ರೆಸ್, ಅವ್ರ ಇಷ್ಟ ಇದ್ರೆ ಕ್ಲಾಸ್ ಮಾಡ್ಬೋದು. ಇಲ್ಲಾಂದ್ರೆ ಅವರು ಬಣ್ಣ ಸೀರೆ ಉಟ್ಕೊಂಡು ಮಾಡ್ಬೋದು. ಆ ತರ ಹೇಳಿರ್ತಾರ ಅಷ್ಟೇ. ಅವ್ರು ಲಿಂಕ್ ಮಾಡ್ಬಿಟ್ಟಾರ. ಇಲ್ಲ ಹಂಗಲ್ರಿ. ಇನ್ನೊಂದ್ ಏನ್ ಕೇಳಿದ್ರೆ, ನಾವು ಶಿವ ಪರಮಾತ್ಮ ಅಲ್ಲಿ ಜ್ಯೋತಿರ್ಲಿಂಗ ಅದಲ್ರಿ, ಜ್ಯೋತಿರ್ಲಿಂಗ ಜೊತೆಗೆ ಅವ್ರು ಮದುವೆ ಮಾಡ್ಕೊಳ್ತಾರಂತ ಸುದ್ದಿ ರೀ. ಹಂಗಲ್ಲ, ಅವ್ರಿಗೆ ಇಷ್ಟ ಇದ್ದವರು ಇವರೆಲ್ಲ ದೀಕ್ಷೆ ತಗೊಂತಾರಲ್ರಿ. ದೀಕ್ಷೆ ಬೇರೆ ರೀ, ಎಲ್ಲ ದೀಕ್ಷೆ ಬೇರೆ. ಈಗ ಬ್ರಹ್ಮಕುಮಾರಿ ಅಕ್ಕನವರು ಒಬ್ರು ಹೇಳಿದಾರೆ ನನಗೆ. ವಿಡಿಯೋ ಅದ ನಿಮ್ಗೆ ಕಳ್ಸೋಣ ವಿಡಿಯೋ. ನಮ್ಮ ಮದುವೆ ಆಗಿಲ್ಲ ಅಲ್ರಿ, ಅವ್ರು ಹೇಳಿದ್ರು ಏನ್ ಅವ್ರಿಗೆ ಸಮಾಧಾನ ಹೇಳಕ್ ಬಂದಿಲ್ಲ. ಇಲ್ರಿ, ಅದೇನ್ ದೊಡ್ಡ ವಿಡಿಯೋ ಅಲ್ಲ, ಏನಿಲ್ಲ. ನಮ್ಮ ಕರ್ನಾಟಕದ ಅಕ್ಕನ ಹೇಳ್ಯಾರ. ನಮ್ಮ ಮದುವೆ ಆಗಿಲ್ಲ ಅಂತ ಯಾರು ಹೇಳಿದ್ರು? ನಾವು ಶಿವ ಪರಮಾತ್ಮ ಮದುವೆ ಮಾಡಿಕೊಂಡೆ, ನಾವು ಅಕ್ಕ ಮಹಾದೇವಿ ಅಂತಾರ ಅಂತ ಹೇಳ್ತಾರ ಅವ್ರು. ಅವ್ರ ಹೆಂಗೆ ಏನ್ ತಿಳ್ಕೊಂಡ್ ನಾವು ಆಯಮ್ಮಂದ್ ಏನ್ ಮೆಂಟಾಲಿಟಿ. ಎಷ್ಟೋ 1 ನಿಮಿಷದ ವಿಡಿಯೋ ಆದ್ರೆ ಅದು ಕನ್ನಡದಲ್ಲಿ ಹೇಳಿದ್ದೆ ಅದು. ಮದ್ವೆ ಆಗಿದ್ದು ಅಂತಲ್ಲ, ಅವ್ರಿಗೆ ನಾವು ಸರೆಂಡರ್ ಆಯ್ತು ಅಂದ್ರೆ ಅವ್ರ ತತ್ವಗಳೆಲ್ಲ ನಾವು ಪಾಲಿಸ್ತೀವಿ ಅನ್ನೋ ತರ ಅಷ್ಟೇ. ಇನ್ನೇನು ಅದ್ರಲ್ಲಿ ಕೆಟ್ಟದಿಲ್ಲ. ಸತ್ಯವಾದ ಜ್ಞಾನ ಪಾಲಿಸ್ತೀವಿ, ಸರೆಂಡರ್ ಆಗ್ತೀವಿ, ಪವಿತ್ರತೆಯಿಂದ ಇರ್ತೀವಿ ಅನ್ನೋ ತರದ ಅಷ್ಟೇ. ಸೃಷ್ಟಿಕರ್ಮ ಬಗ್ಗೆ ಏನ್ ಹೇಳ್ತಾರೆ ಅವರು? 4 ಯುಗಗಳಿದಾವೆ. ಎಷ್ಟು ವರ್ಷ 4 ಯುಗಗಳು? ನೋಡ್ರಿ, ಒಂದು ಸರ್ಕಲ್ ಒಂದು ಕಲ್ಪ ಮುಗಿಯಕ್ಕೆ 5000 ವರ್ಷ ಬೇಕು. 5000 ವರ್ಷದಲ್ಲಿ ಸತ್ಯಯುಗ, ತ್ರೇತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂದ್ರೆ ಸಂಗಮ ಯುಗಕ್ಕೆ 100 ವರ್ಷ ಆಯುಷ್ಯಿರುತ್ತೆ. ಸಂಗಮ ಯುಗ ಅಂತ ಹೇಳ್ತಾಳ್ರಿ ನೀವು. ಸಂಗಮ ಯುಗ ಯಾವ ಗ್ರಂಥದಲ್ಲಿ ಬರ್ದಾರ್ರಿ? ಸಂಗಮ ಯುಗದಲ್ಲಿ ಸಂಗಮ ಯುಗ ಇದೆ ಅಂತೇಳಿ ಯಾವ ಗ್ರಂಥದಲ್ಲಿ ಬರ್ದಾರ್ರಿ? ಅಯ್ಯೋ, TV 9 ಅಲ್ಲಿ ಅವರೆಲ್ಲ ಎಷ್ಟು ರೀ, ಇವರು ಒರಿಸ್ಸಾದಲ್ಲಿ ಅದು ಸ್ವಾಮೀಜಿ ಅವರೆಲ್ಲ ಅವರು ಅದೇ ಹೇಳ್ತಾರ. ಅವ್ರು ಅದೇನೋ ಒರಿಸ್ಸಾದ ಮೇಲೆ ಅದು ಆಯ್ತು, ಅದು ಪುರಿ ಜಗನ್ನಾಥ್ ಒಂದು ಬಾವುಟ ಇದು ಆಯ್ತು, ಅದು ಸಂಗಮ ಇದಕ್ಕೆ ಅವ್ರು ಹೇಳ್ತಾರೆ. ಇಲ್ಲ, ಬ್ರಹ್ಮಕುಮಾರಿ ಅಷ್ಟೇ ಹೇಳ್ತಾರೆ ಹೊರತು ನಮ್ಮ ಹಿಂದೂ ಸನಾತನ ಗ್ರಂಥಗಳಲ್ಲಿ ಯಾವ ಗ್ರಂಥಗಳಲ್ಲಿ ಇಲ್ಲ ರೀ ಇದು. ಯಾಕೆ ಅಂದ್ರೆ ಟೈಮ್ ಇರಲ್ಲ, ಇದಕ್ ಮಾತ್ರ 100 ವರ್ಷ ಟೈಮ್ ಇರುತ್ತೆ. ಅದಷ್ಟು ಬಾಬು ಅವ್ರ ಕಡೆ ಅಮೃತ ವೇಳೆಯಲ್ಲಿ ಇದ್ರಿ, ಬೇರೆ ಆತ್ಮಗಳಿಗೆ ಗೊತ್ತಿಲ್ದಂಗೆ ತಪ್ಪಾಗಿರುತ್ತೆ. ಅವರು ಇನ್ನೊಂದ್ರಿ ಯಾಕೋರೆ, ಇವಾಗ ಬ್ರಹ್ಮಕುಮಾರಿ ಹೋಗ್ತಾರ, ಅವ್ರಿಗೆ ಜ್ಞಾನ ಕೊಡ್ತಾರಲ್ಲ, ಸತ್ಯಯುಗ ಯಾವ್ದು ಕಲಿಯುಗ ಯಾವಾಗ ಮುಗಿತು ಅಂತ ಹೇಳ್ತಾರ ಅವರು? ಇವಾಗ ಮುಗ್ದೈದ್ರಿ. ಇವಾಗ ತಿಳ್ಕೊಂಡವ್ರಿಗೆ
ಇವಾಗ ತಿಳ್ಕೊಂಡವ್ರಿಗೆ ಸತ್ಯಯುಗ, ಬೇರೆಯವ್ರಿಗೆಲ್ಲ ಇದು ಕಲಿಯುಗ. ಹಂಗೆ ಒಂದೇ ಒಂದ್ ಮನೆಯಲ್ಲಿ ಇಬ್ರಿಬ್ರು ಇರ್ತಾರೆ. ಹಂಗಲ್ರಿ, ಇದು ಕಲಿಯುಗನ ಸತ್ಯಯುಗನ ಇವ್ ನಡೀತಿರೋದು? ಇವಾಗ ಸಂಗಮ ಯುಗ, ಪುರುಷೋತ್ತಮ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅಂತ. ಸಂಗಮ ಯುಗ ನಡೀತಿದೆ ಇವಾಗ? ಹೌದೌದು, ಇವ್ ನಡೀತಿರೋ ಸಂಗಮ ಯುಗ. ಹೌದ್ರಿ, ಸಂಗಮ ನಾವ್ ಒಪ್ತೀವಿ. ಓಕೆ ಇಲ್ಲ ಪರವಾಗಿಲ್ಲ ಒಪ್ಪ್ರಿ. ಅಲ್ಲ ಸತ್ಯಯುಗ ಯಾವಾಗ ಬರ್ತೀರಿ? ಇದಾದ್ಮೇಲೆ ಎಲ್ಲ ಇದು ಆಗ್ಬೇಕ್ರಿ, ಪರಿವರ್ತನೆ ಆಗ್ಬೇಕು, ಹೊಸ ಯುಗ ಸ್ಥಾಪನೆ ಆಗ್ಬೇಕು. ಅಲ್ರಿ ಇವಾಗ ಇನ್ನು 100 ವರ್ಷ ಇರ್ತಂದ್ರೆ ಇದು ಸತ್ಯಯುಗ? 100 ವರ್ಷ ಅಂದ್ರೆ ಸುಮಾರು ಮುಗ್ದೈತ್ರಿ. 80-90% ಮುಗ್ದೈತೆ ಇದಕ್ಕೆ ಆಯುಷು. ಈಗ ಎಷ್ಟೋ ಮನುಷ್ಯರ ಒಂಥರ ಮನುಷ್ಯತ್ವನ ಇಲ್ಲ, ಪ್ರಾಣಿಗಳಂಗ್ ಮಾಡ್ತಾರೆ. ಒಬ್ರೊಬ್ರು ಜೀವ ಇದು ತೀರಾ ಪೀಕ್ ಮೂಮೆಂಟ್ ಹೋದಾಗ ಸಹಿಸ್ಕೊಳಕ್ಕೆ ಆಗಲ್ಲ ಅಂದಾಗ ಪ್ರಕೃತಿನ ಸರಿ ಮಾಡ್ಕೊಳತ್ತೆ ಪ್ರಪಂಚದಲ್ಲಿ. ಆ ಟೈಪ್ ಅದು ಮಾಡ್ಕೊಂಡು ಆಗೋದೆಲ್ಲ ಅದು ವಿನಾಶಕ್ಕೆ ಅದು ಒಳ್ಳೇದೇ. ಹೊಸದಾಗ್ತಿವಲ್ರಿ, ನೀವೆಲ್ಲ ಸತ್ಯದಲ್ಲೇ ಇರ್ತೀರಾ, ನಿಮ್ಗೆ ಏನು ಅಂತ ಗೊತ್ತಿರಲ್ಲ. ಅವ್ ನಾವ್ಯಾರ ನೀವ್ಯಾರ ನಮಗೂ ಗೊತ್ತಿರಲ್ಲ, ಜ್ಞಾನ ಇರಲ್ಲ. ಇವಾಗ ಏನು ನಾವ್ ಕ್ಲಾಸ್ ಹೋಗ್ತೀವಿ, ಅವ್ರು ಹೇಳ್ತಾರೆ ಅಷ್ಟೇ. 5,000 ಇದೇ ಸೃಷ್ಟಿ ಚಕ್ರ ತಿರುಗ್ತಾ ಇರುತ್ತೆ. ಯಾರಿಗೂ ಮೋಕ್ಷ ಅನ್ನೋದಿಲ್ಲ, ಮುಕ್ತಿ ಜೀವನ್ ಮುಕ್ತಿ ಅಂತ ಇರುತ್ತೆ. ಅದ್ರಲ್ಲಿ ಒಳ್ಳೊಳ್ಳೆ ಇದು ಮಾಡಿದವ್ರೆಲ್ಲ ಮುಕ್ತಿ ಅಂದ್ರೆ ಮುಕ್ತಿ ಜೀವನ್ ಮುಕ್ತಿ ರೀ. ಜೀವನ್ ಮುಕ್ತಿ ಅಂದ್ರೆ ಬಹಳ ಪುರುಷಾರ್ಥ ಎಲ್ಲ ಮಾಡಿ ಒಳ್ಳೆ ತನದಿಂದ ಹೋಗಿರ್ತಾರಲ್ರಿ, ಅವ್ರಿಗೆ ಜೀವನ್ ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದ್ರೆ ಹಂಗೆ ಸಾದಾ ಸೀದಾ ಸಿಗ್ತವೆ, ಅವರು ಒಳ್ಳೆ ಇದ್ರಲ್ಲೇ ಇರ್ತಾರೆ. ಅಂದ್ರೆ ರಾಜರು ಅಲ್ಲ ಮುಕ್ತಿ ಅಂದ್ರೆ ಏನಂತ ಅರ್ಥ? ಅದು ಮುಕ್ತಿ ಅಂದ್ರೆ ಏನು? ಜೀವನ್ ಮುಕ್ತಿ ಅಂದ್ರೆ ದೇಹ ಬಿಟ್ಮೇಲೆ ಇನ್ನೊಂದ್ ಜನ್ಮ ತಗೊಂತಾರಲ್ರಿ, ಅದು. ಇಲ್ರಿ ಹಂಗಿರಂಗ್ರಿ. ಅದು ಮುಕ್ತಿ ಅಂದ್ರೆ ಮನುಷ್ಯ ನೋಡ್ರಿ, ಈಗ ನಾವ್ ಮಾನವ ಜನ್ಮ ಎತ್ತಿವಲ್ರಿ, ಮಾನವ ಜನ್ಮ ಎತ್ತಲಾರ್ದಂಗ ಪರಮಾತ್ಮನಲ್ಲಿ ಲೀನವಾಗೋದೇ ಮುಕ್ತಿ ಅಂತ ಹೇಳ್ತಾರ್ರಿ. ನಮ್ಮಲ್ಲಿ ಏನ್ ಹೇಳ್ತಾರೆ, ಆತರ ಪರಮಾತ್ಮಂಗೂ ಪರಮಾತ್ಮನ್ ಲೀನ ಆಗೋದು ಇದು ಇಲ್ಲ. ಯಾಕೆಂದ್ರೆ ಹುಟ್ಟಿದವರೆಲ್ಲ ಸಾಯ್ಬೇಕು ಮತ್ ಬದುಕಬೇಕು. ಮಾನವ ಜನ್ಮ ಅದೇ ಎಲ್ಲಾರು ಹುಟ್ತಾರ ಸಾಯ್ತಾರೆ, ಅದು ಬೇರೆ. ಮಾನವ ಜನ್ಮ ಎತ್ತಲಾರ್ದಂಗ ಮುಕ್ತಿ ಅಂತ ಹೇಳ್ತಾರ. ಅದು ಮಾನವ ಜನ್ಮ ಎತ್ತಲಾರ್ದಂಗ ಪರಮಾತ್ಮನಲ್ಲಿ ಲೀನವಾಗೋದು ಮುಕ್ತಿ ಅಂತ ಹೇಳ್ತಾರೆ. ಇಲ್ಲ ಯಾಕೆ ಗೊತ್ತಾ, ಶಿವ ಪರಮಾತ್ಮಂಗೂ ಅದು ಎಂತದ ಅಂತ ಆಪ್ಷನ್ ಇಲ್ಲ. ಅವರು ಸಂಘ ಬಂದೇ ಬರ್ತಾರೆ, ಒಂದ್ ಸಂಘ ಬರ್ತಾರೆ. ಅವ್ರ ಆತರ ಅವ್ರಿಗೂ ಇದೆಯಲ್ಲ, ಅವ್ರಿಗೆ ನಿರಾಕಾರ ಆಕಾರ ಇಲ್ಲ. ಅವ್ರು ಬ್ರಹ್ಮಭಾವ ಮುಖಾಂತರ ಬಂದು ಎಲ್ಲಾರ್ಗು ಜ್ಞಾನ ಕೊಡ್ತಾರೆ. ಅವ್ರಿಗೇನೆ ಮೋಕ್ಷ ಇಲ್ಲ, ಪರಮಾತ್ಮಗೂ ಮೋಕ್ಷ ಇಲ್ಲ. ಮೋಕ್ಷ ಇಲ್ವಾ? ಅಲ್ಲ ಯಾಕೋರೆ ಇವಾಗ ನೀವು ಎಷ್ಟು ಎಲ್ಲಿ ದಾವಣಗೆರೆ ಹೋಗ್ತಾನ್ರಿ ನೀವು? ದಾವಣಗೆರೆಯಲ್ಲಿ ಹೋಗ್ತೀವಿ. ಒಳ್ಳೇದ್ರಿ. ಇವಾಗ ದಾದಾ ಲೇಖರಾಜ್ ಅಲ್ರಿ? ಲೇಖರಾಜ್ ಅವರು ಬ್ರಹ್ಮಭಾವ ಅಂತ್ರಲ್ ನೀವು? ಇವತ್ತ ಸತ್ತೋಗಿದ್ದೀನಲ್ರಿ? ಹೌದೌದು, ಇಲ್ಲ ಅವ್ರದ್ದೇ ಮನೆ ಸುತ್ತಿನ ನೋಡ್ರಿ, ಮನೆ ಸುತ್ತಿನ ಆಯ್ತಲ್ರಿ. ಮುರಳಿಗಳು ಯಾರು ಹೇಳ್ತಾರ್ರಿ? ಮುರಳಿನ ಅಕ್ಕದಿರು ಅವ್ರು ನುಡಿಸ್ತಾರ ಏನೋ ಗೊತ್ತಿಲ್ಲ. ತಿಂಗಳಿಗೊಂದ್ಸರಿ ದೊಡ್ಡ ಬುಕ್ ಬರುತ್ತೆ, ಅವತ್ತಿಂದ ಓದ್ತಾರೆ. ಇವತ್ತು ನಾವು ನಮ್ಮ ಮಕ್ಕಳ ನಮ್ ಟೀಚರಿಗೆ ಕೇಳ್ತೀನಿ ಸರ್, ಅಷ್ಟೊಂದು ದಿನ ಹೊಸ ಪಾಯಿಂಟ್ ಇರುತ್ತೆ, ಅದನ್ನ ಯಾರು ಬರೀತಾರೆ ಹೆಂಗೆ ಅಂತ ನುಡಿಸೋದು. ಅದೇ ನನ್ಗೆ ಅರ್ಥ ಆಗಿಲ್ಲದು. ಪ್ರತಿ ದಿವಸ ಹೇಳ್ತಾರಲ್ಲ ಮುರಳಿಗಳು, ಪ್ರತಿ ದಿವಸ ಹೇಳ್ತಾರಲ್ಲ. ಹೌದ್ರಿ, ಬೇರೆ ಬೇರೆ ಪಾಯಿಂಟ್ಸ್ ಅವ್ರು ನಿಜ ಇರುತ್ತೆ, ಅದು ಸತ್ಯವಾದ್ದು. ಅದೇ ಅದ್ ಹೆಂಗಪ್ಪ ಅಷ್ಟು ಬೇಗ ಇದು ಮಾಡ್ತಾರೆ ಅಂತ ನನಗೂ ಅದೇ ಆಶ್ಚರ್ಯ ರೀ. ಮತ್ತೆ ಯಾಕಂದ್ರೆ ಇವಾಗ ಈ ಮುರಳಿ ಅಂದಾಗ ಇಡೀ ನಮ್ ಪ್ರಪಂಚದಲ್ಲಿ ಎಲ್ಲಾ ಆಶ್ರಮಗಳು ಅವಲ್ರಿ, ಅಲ್ಲೆಲ್ಲ ಒಂದೇ ಇರ್ಬೇಕಲ್ಲ ಮುರಳಿ ಅಂತ, ಹೌದಲ್ಲ? ಅದು ನೋಡ್ರಿ, ಇದು ಅವ್ರದ್ದೇನೋ ಗೊತ್ತಿಲ್ಲ, ಇದು ಸತ್ಯವಾದ ಸತ್ಯ. ಅವ್ರೇನ್ ಮಾಡ್ತಾರೆ, ಆತ್ಮ ಪರಮಾತ್ಮ ಅಂತ ಒಂದೇ ಹೇಳ್ತಾರೆ, ಅದು ಇದು ಒಂದೇ ಅಂತ ಹೇಳ್ತಾರೆ. ನಾವೇನ್ ಇಲ್ಲ ಹಾಕೋರಿ, ನಮ್ದು ನೋಡ್ರಿ ನಮ್ದೇನ್ ಅಭ್ಯಂತರ ಇಲ್ರಿ, ಬ್ರಹ್ಮಕುಮಾರಿ ಬಗ್ಗೆ ನಮ್ಗೆ ಶತ್ರುತ್ವ ಇಲ್ಲ, ಅವ್ರು ನಮ್ಗೆ ಯಾವ್ದು ಇದಿಲ್ಲ, ಹೌದಿಲ್ಲ? ನಮಗೆ ಸತ್ಯವನ್ನು ಅನ್ವೇಷಣೆ ಮಾಡೋದು ನಮ್ ಕೆಲಸ ರೀ. ಸತ್ಯವನ್ನು ತಿಳ್ಕೊಳ್ಳೋದು, ಸತ್ಯವನ್ನ ಅನ್ವೇಷಣೆ ಮಾಡೋದು ನಮ್ ಕೆಲಸ ಅಷ್ಟೇ ಆಗಲ್ಲ. ಅವ್ರಿಗೆ ನಮ್ಗೆ ಶತ್ರುತ್ವ ಇಲ್ಲ, ಏನಿಲ್ಲ, ಹೌದಂತ ಇಲ್ಲ. ಏನಿಲ್ಲ ಪಾಪ, ಅವ್ರು ಯಾರು ನಮ್ಗೇನಲ್ರಿ, ಇಷ್ಟ ಆಗುತ್ತೋ ಅದೇ. ಅದೇ ರೀ, ನಮ್ದಂದ್ರೆ ನಮ್ದು ಒಂದೇ ಅಭ್ಯಂತರ, ನಮ್ದೇನ್ ಅಭ್ಯಂತರ ಹೇಳ್ರಿ, ಈ ನಮ್ಮ ಯಾರು ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಂಬ್ತೋಳ್ರಿ ಹಿಂದೂಗಳು. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನದಲ್ಲಿ, ಬ್ರಹ್ಮನ ಸ್ಥಾನದಲ್ಲಿ ದಾದಾ ಲೇಖರಾಜ್ ಚಿತ್ರ ಇಡ್ತಾರ್ರಿ, ಫೋಟೋ ಇಡ್ತಾರ ಅವರು. ಅದು ನಮ್ಗೆ ಅದು ನೋಡ್ರಿ, ಅದು ನಮ್ಮ ಅಭ್ಯಂತರ. ಯಾಕಂದ್ರೆ ಆತ ಬ್ರಹ್ಮ ಅಲ್ಲಲ್ರಿ, ಆತ ಸೃಷ್ಟಿ ಮಾಡ್ಯಾನ ಅದನ್ನ, ಅದು ಆತನ ಸೃಷ್ಟಿ ಮಾಡ್ಯಾನ ಎಲ್ಲಾರನ್ನ.
ಅಲ್ರಿ ಅವರು ಅವ್ರ ಮುಖಾಂತರ ಎಲ್ಲ ಹೇಳ್ತಾರೆ. ಹೌದ್ರಿ, ಹಂಗ ತಪ್ಪಲ್ರಿ. ಬ್ರಹ್ಮನ ಸ್ಥಾನದಲ್ಲಿ ಆತ ಇರಬಾರ್ದಲ್ಲ. ಬ್ರಹ್ಮ ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ರಿ ಇವಾಗ ಪರಮೇಶ್ವರ ಅವ್ರೇನ್ ಮಾಡ್ತಾರ ಗೊತ್ತಾ, ಅವ್ರೊಬ್ರಿಗೆ ಆಗಲ್ಲ, 3 ರಚನೆ ಸೃಷ್ಟಿ ಮೂರ್ವರೆಗೂ ಒಂದು ಅಲೋಕೇಶನ್ ಕೊಟ್ಟಿದ್ದಾರೆ ಕೆಲ್ಸಗಳು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಂಗಲ್ರಿ. ನಾವು ಹಿಂದೂಗಳ ಆರಾಧಿಸುವ ಪದ್ಧತಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು 3 ಫೋಟೋ ಇರ್ತಾವ. ಹೌದಾ? ಆ ಬ್ರಹ್ಮನ ಸ್ಥಾನದಲ್ಲಿ ತನ್ನ ಫೋಟೋ ಇರಲ್ಲ, ಅದೊಂದು ಅಭ್ಯಂತರ ನಮಗೆ. ಯಾಕಂದ್ರೆ ಇವಾಗ ಅವ್ರು ಹೇಳ್ತಾರೆ, ಯಾರು ಜೀಸಸ್ ಕ್ರೈಸ್ಟ್ ದೇವರಲ್ಲ, ಐ ಆಮ್ ನಾಟ್ ಗಾಡ್, ಗಾಡ್ ಇಸ್ ಲೈಟ್ ಅಂತ ಹೇಳಿ ಅಂತ ಹೇಳ್ತಾರ ಅವ್ರು. ಹೌದಾ? ಎಲ್ಲದ್ರಲ್ಲೂ ಅದೇ ಬೆಳಕೆ. ಕೇಳ್ರಿ, ಈ ಜೀಸಸ್ ದೇವರಲ್ಲ. ಇನ್ನೊಂದ್ ಏನಂದ್ರೆ ಅವರು, ನಾವು ಅಲ್ಲಕ್ಕೂ ಚೋಡಿಕೆ ಮುಲ್ಲಕ್ಕೂ ಪಕ್ಕಳಿ ಅಂತ ಹೇಳಿ ನಾವು ಅಲ್ಲನ ಬಿಟ್ಟು ದೇವ್ರ ಬಿಟ್ಟು ಕೇಳಿಸಿ ದೇವ್ರ ಬಗ್ಗೆ ಯಾರು ಹೇಳ್ತಾರೋ ಅವ್ರನ್ನ ಹೇಳ್ಕೊಂಡ್ಬಿಟ್ಟಿವಿ ಅಂತ ಹೇಳ್ತಾರ ಅವ್ರು. ಹೌದಾ? ಮತ್ತೆ ನಾನೇನಂತ, ನೀವು ಶಿವಪರಮನ್ ಬಗ್ಗೆ, ನೀವು ಜ್ಯೋತಿ ಸ್ವರೂಪನ ಬಗ್ಗೆ ನೀವು ಪೂಜೆ ಮಾಡ್ತಿರ್ಬೇಕಾದ್ರೆ ಶಿವಲಿಂಗನೇ ಪೂಜೆ, ಶಿವಲಿಂಗನ ಅಷ್ಟೇ ಇಡ್ಬೇಕು ಆಶ್ರಮದಲ್ಲಿ ಆರ್ತಿ. ದಾದಾ ಲೇಖರಾಜ್ ಫೋಟೋ ಹೈಲೈಟ್ ಮಾಡಿ ಪ್ರತಿಯೊಂದು ಇದರಲ್ಲಿ ಅತನ ಹೈಲೈಟ್ ಫೋಟೋ ಇರ್ತಾರೆ. ದೇವ್ರ ಬಿಟ್ಟು ಮೇಲೆ ಅತನ ಆರಾಧನೆ ಮಾಡಿ ತಪ್ಪಲ್ರಿ ಅಂತ ನಾನು ಹೇಳುದು. ಇವಾಗ ನಾವು ನೋಡ್ರಿ ನಾವು ನೋಡ್ರಿ ಹೇಳ್ರಿ, ಶ್ರೀಕೃಷ್ಣ, ಶ್ರೀರಾಮ ಇದನ್ನ, ಆಂಜನೇಯ ಸ್ವಾಮಿ ಇದನ್ನ, ಇವರೆಲ್ಲ ದೇವ್ರು ನಾವು ನಮ್ದು. ಹೋದ ಅವರಲ್ಲಿ ಅಪಾರವಾದ ಶಕ್ತಿನಾದ ಅದು ಭಕ್ತಿ ಮಾರ್ಗದಲ್ಲಿ ಬಂದ್ಬಿಡ್ತೇವ್ರಿ. ನೋಡ್ರಿ ನಾವೇ ಮಾಡ್ಕೋಬೇಕು, ಆತರ ಆಗ್ಬಿಡುತ್ತೆ. ಸಾಲಿಗ್ರಾಮ ರೂಪದಲ್ಲಿ ಬಂದಿದೀವಿ. ಆ ಸತ್ಯ ತ್ರೇತಾಯುಗದಲ್ಲಿ ಅಷ್ಟೇ ಅದು ನಮಗ್ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಈ ಪರಮಾತ್ಮ ಏನ್ ಬರ್ತಾರೆ, ಅದು ಅವ್ರ ರಥ ಅವ್ರ ದೇಹನ ಇದು ತಗೊಂಡು ಆತರ ಹೇಳಿಸ್ತಾರೆ. ಅವರು ನಮ್ಗೊಂದ್ ಸದ್ಗುರು, ಬಾಪ್ ದಾದಾ ಅಣ್ಣ ಇದ್ದಂಗೆ. ಹೌದ್ರಿ, ಅಣ್ಣ ಸದ್ಗುರು ಇದ್ದಂಗಲ್ಲ. ಆತನ ಮತ್ತೆ ನಾವು ದೇವ್ರ ನಮ್ಮ ಆತ ಇರ್ಲಿ, ಇವಾಗ ಅದನ್ನ ಫೋಟೋ ಹೈಲೈಟ್ ಮಾಡಬಾರ್ದಲ್ಲ ಅಂತ ಹೇಳಿದ್ ನಾನು. ಬ್ರಹ್ಮ ಸ್ಥಾನದಲ್ಲಿ ಆತನ ಇಟ್ಟು ಶಿವಪರಮಾತ್ಮ ಶಿವಲಿಂಗದ ಮೇಲೆ ಆತನ ಫೋಟೋ ಇಟ್ಟು ಮಾಡೋದು ತಪ್ಪಲ್ಲ ಅಂತ ಹೇಳ್ತ ನಾನು. ಯಾಕಂದ್ರೆ ಇವಾಗ ನಾವು ಬ್ರಹ್ಮ ತಂದು ಹೇಳಿಸ್ತಾ ಇರೋದು, ನಾವು ಬ್ರಹ್ಮನ್ಗ ಅದು ಈಶ್ವರನೇ ನಮ್ಗೆ ಹೇಳಿಸ್ತಾ ಇದಾರೆ ಅಂತ ನಾವು ತಿಳ್ಕೊಬೇಕದು. ಅವ್ರ ಆತ್ಮ ಅವ್ರ ಇದ್ರಲ್ಲಿ ಬಂದಿರುತ್ತಲ್ಲ, ಹಂಗೆ ಹೇಳಿಸ್ತಾರ. ಅವ್ರಾಗ ಅವ್ರ ಏನು ನುಡ್ಸಲ್ಲ. ಯಾರು ಅವ್ರಿಗೆ ಬ್ರಹ್ಮ ಬಾಬಾ ಅವ್ರ ಗೈಡೆನ್ಸ್ ಅಲ್ಲಿ ಅವ್ರೇನ್ ಹೇಳ್ತಾರೋ ಪರಮಾತ್ಮ ಅದನ್ನ ಇವ್ರು ಹೇಳ್ತಿರ್ತಾರೆ. ಕಾಣಲ್ಲ ಅವ್ರ ಬಾಡಿನ ಅವ್ರ ಶರೀರನ ಇವ್ರು ಲೋನಾಗ್ ತಗೊಂಡಿರ್ತಾರೆ. ಭಾಗ್ಯಶಾಲಿ ರಥ ಅಂತಾರೆ ಅವ್ರಿಗೆ ಬ್ರಹ್ಮಗೆ. ಅಲ್ಲ, ಬ್ರಹ್ಮ ಅಲ್ಲಲ್ರಿ ಅಂತ ಹೇಳಿದ್ ನಾನು. ಅದು ಶರೀರ ಐತೆ ಅಲ್ವಾ, ಶರೀರ ಐತೆ. ಬ್ರಹ್ಮಗೆ ದಾರಿಗಳಿಗೆ ಏನಂತಾರೆ, ಹೌದ್ರಿ, ಹಂಗಲ್ಲ ಹೇಳೋದು. ಬ್ರಹ್ಮಗ ಶರೀರ ಇದೆ ಅಂತ ಹೇಳ್ತಾರಲ್ಲ, ಶರೀರ ಇದೆಯಲ್ಲ, ಆತ ಈ ಟೋಟಲ್ ಸೃಷ್ಟಿ ಮಂಡಲ ಸೃಷ್ಟಿ ಮಾಡಿದಾನೆ. ಹೌದಾ? ಸೃಷ್ಟಿ ಮಾಡಿದ್ದಾರೆ ಅಂತ ಅವ್ರಿಗೆ ಪರಮಾತ್ಮ ಬರ್ತಿರ್ತಾರ. ಹಣೆ ಬರ ಬರೆಯೋದೇ ಅವರು, ಬ್ರಹ್ಮನೇ ಸೃಷ್ಟಿಕರ್ತ. ಅದೇ ನಾನು ಹೇಳುದು, ಸೃಷ್ಟಿಕರ್ತ ಬ್ರಹ್ಮ. ಇಡೀ ಪ್ರಪಂಚನ ಭೂಮಂಡಲನ ಎಲ್ಲನ ಮಾಡಿ ಸೃಷ್ಟಿ ಮಾಡಿದ್ದು ಬ್ರಹ್ಮ. ಹೌದಿಲ್ಲ? ಅವ್ರು ಮಾಡಿರೋದು ಅಂದ್ರೆ ಇವ್ರು ಏನ್ಸ್ ಮಾಡಿರೋದ್ರಿ. ಅದು ಹೋಗೋದೇ ವಿಶ್ವಕ್ಕೆ ಮಾಲೀಕ, ಬ್ರಹ್ಮಾಂಡಕ್ಕೆ ಮಾಲೀಕ ಇವರು ಪರಮಾತ್ಮ ಶಿವಬಾಬಾ, ಈಶ್ವರ. ಈಶ್ವರ ಅಂದ್ರೆ ಶಿವಬಾಬಾ ಬಾಬಾ ಅಂತೀರಿ. ಮತ್ತೆ ನೀವು ಈಶ್ವರಿಗೆ ಶಿವಬಾಬಾ ಅನ್ನೋದ್ರಿ ಸರ್. ಶಿವಬಾಬಾ ಅನ್ಬರ್ರಿ, ಈಶ್ವರ ಅಂದ್ರೆ ಈಶ್ವರ ಮುಗಿದೈತೆ. ಮತ್ತೆ ಬಾಬಾ ಅಂದ್ರೆ ಮತ್ತೆ ಮನುಷ್ಯರು ಬಂದ್ಬಿಡ್ತಾರ. ಮನುಷ್ಯರು ಬರ್ತಾರೆ ಅಂದ್ರೆ ಇವಾಗ ಅವರು ಬ್ರಹ್ಮ ತಂದೆಗೆ ಬಂದಿದಾರಲ್ಲ, ಅದಕ್ಕೆ ಬಾಬಾ ಅಂತ. ಬ್ರಹ್ಮನ್ ಮುಖಾಂತರ ಹೇಳಿಸ್ತಾರಲ್ಲ, ಅದಕ್ಕೆ ಬಾಬಾ ಅಂತಾರೆ. ಯಾರು ಬ್ರಹ್ಮ? ಬ್ರಹ್ಮ ಅದೇ ಸೃಷ್ಟಿಕರ್ತ ಅಂತಿರಲ್ಲ, ಅವರು ಹಣೆ ಬರಬರಿ. ಅವ್ರು ಅಲ್ಲೇ ಅವ್ರು ಬೇರೆ ಇಲ್ಲ. ವಿಷ್ಣು ಎಲ್ಲೇ ಇದಾನ ಅಲ್ಲೇ ಇರ್ತಾನ, ಮಹೇಶ್ವರ ಅಲ್ಲೇ ಇರ್ತಾರಲ್ಲ. ಅವ್ರವ್ರ ಕೆಲ್ಸ ಅವ್ರು ಮಾಡ್ತಾರಲ್ರಿ. ನಾನು ಅದನ್ನ ಹೇಳ್ತೇನ್ರಿ, ಬ್ರಹ್ಮನ ಸ್ಥಾನದಲ್ಲಿ ದಾದಾ ಲೇಖರಾಜ್ ಫೋಟೋ ಇಟ್ಟು ಮಾಡ್ತಾರಲ್ಲ, ಅದು ನಮ್ಗ ಸರಿ ಕಾಣಿಸಲ್ಲ ಅಂತ ಅಷ್ಟೇ. ಏನಾರ ದೇವ್ರುಗಳ ಅವ್ರಿಗೆ ಬರುತ್ತಂತ ಅಲ್ರಿ, ದೇವ್ರು ಬರೆದು ಬಹಳಷ್ಟು ಜನ ಇದಾರೆ. ಹೌದಾ? ಇವಾಗ ಇನ್ನೊಂದು ನಮ್ ಬ್ರಹ್ಮಕುಮಾರಿ ಅವ್ರು ಏನ್ ಹೇಳ್ತಾರ, ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಇಟ್ಟಾರೆ ಹೆಸರು. ಹೌದಲ್ರಿ? ಮತ್ತೆ ಅದು ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಇಟ್ಟರೆ ವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಅಂತ ಇರ್ತಾರೆ. ಇದು ವಿದ್ಯಾಲಯ ಅಲ್ಲ, ಇದು ಆಧ್ಯಾತ್ಮಿಕ ಆಲಯ ಇಡ್ಬೇಕು ಅವರು. ಯೂನಿವರ್ಸಿಟಿ. ಅದು ಯೂನಿವರ್ಸಿಟಿ. ಬ್ರಹ್ಮಕುಮಾರಿ ಅಂದ್ರೆ ಆಯ್ತು, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಅಂದ್ರೆ ಬ್ರಹ್ಮಕುಮಾರಿ. ಸರಿ ರೀ, ಇವಾಗ ಅದು ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಇಟ್ಟಾರ ಹೆಸರು. ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಇವರು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಇಟ್ಟಿರೋದು. ಎಲ್ಲ ಪರ್ಮಿಷನ್ ತಗೊಂಡಿಲ್ರಿ ಅವರು. ಅವ್ರು ತಾವಾಗೇ ತಾವ್ ಇಟ್ಕೊಂಡ್ಬಿಟ್ರು, ಯಾರು ಹೇಳ್ದಿಲ್ಲ ಕೇಳಿಲ್ಲ, ಹಂಗಾಗಿದೆ. ಒಂದು
ಎರಡನೇದು ಏನಂತಂದ್ರೆ ಇನ್ನೊಂದೇನಂದ್ರೆ ಇವಾಗ ದಾದಾ ಲೇಖರಾಜ್ ಅನಲ್ರಿ, ಆತನ ಪ್ರಜಾಪಿತ ಅಂತ ಹೇಳ್ತಾರ ಅವ್ರು. ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತಾರ, ಹೌದಾ? ಮತ್ತೆ ಪ್ರಜಾಪಿತ ಬ್ರಹ್ಮ ಅನ್ನೋದು ತಪ್ಪಲ್ರಿ? ಪ್ರಜೆಗಳಿಗೆಲ್ಲ ಅವ್ರೇ ಅಲ್ರಿ ಸೃಷ್ಟಿಕರ್ತ ಆದ್ಮೇಲೆ ಅವ್ರೇ. ಹಂಗಲ್ರಿ, ದಾದಾ ಲೇಖರಾಜ್ ಹೆಂಗ ಆಗ್ತಾನ್ರಿ ಪ್ರಜಾಪಿತ ಹೆಂಗ ಆಗ್ತಾನೆ? ಅವ್ರ ಮುಖಾಂತರ ದೇವ ಬಂದಿರೋದು. ತಪ್ಪಾಗುತ್ತೆ ಅದು. ಪ್ರಜೆಗಳಿಗೆ ಪಿತ ನಿಮ್ ತಂದೆ ನಿಮ್ಗೆ ಗೊತ್ತ, ನಿಮ್ ಪಿತ ನಿಮ್ಮಲ್ಲ ನೋಡ್ರಿ, ಇಬ್ರು ತಂದೆ ಇರ್ತಾರೆ. ಒಂದು ಲೌಕಿಕ, ಒಂದು ಲೌಕಿಕ. ಇವಾಗ ನಾವೇನು ಹುಟ್ಟು ಜನ್ಮ ತಗೊಂತೀವಲ್ಲ, ಅವರೇ ಒಬ್ರು ತಂದೆ ಆಗಿರಲ್ಲ, ಅಂತವ್ರಿಗೆ ಲೌಕಿಕ ಅಂತಾರೆ. ಈಗ ಅಲೌಕಿಕ ಅಂದ್ರೆ ಇವರೊಬ್ರು ಅಷ್ಟೇ. ಅಲೌಕಿಕ ಅಂದ್ರೆ ಈಶ್ವರ. ಈಶ್ವರ ಅಂತ ಹೇಳ್ರಿ, ಅಲ್ಲ ಈಶ್ವರ ಬಗ್ಗೆ ನಾನು ಹೇಳ್ತಲ್ಲ ನಿಮ್ಗೆ. ಈಶ್ವರ ಪ್ರಜಾಪಿತ ಅನ್ರಿ. ಪ್ರಜಾಪಿತ ಅಂತ ದಾದಾ ಲೇಖರಾಜ್ ಅನ್ನಕತ್ರ ಅವರು. ಅದೇ ಹೌದು ಅಂತಿದ್ದಾರೆ. ಮತ್ತೆ ತಪ್ಪಲ್ರಿ ಅಂತ, ಯಾಕಂದ್ರೆ ಪ್ರಜೆಗಳ ಹೆಂಗ ಪಿತ ಆಗ್ತಾನ? ನಮ್ ತಂದೆ ನಮ್ಗಿದ್ದಾನೆ ನುಡಿಸಿದ, ಹೌದಲ್ಲ? ಆತನು ನಾನು ನರ ಮನುಷ್ಯ. ಕ್ವಶನ್ ನಾನು ಕ್ಲಾರಿಟಿ ತಗೊಂಡ್ ನಿಮ್ಗೆ ಹೇಳ್ತೀನಿ. ಏನಂದ್ರೆ ಯಾಕಂದ್ರೆ ನೋಡ್ರಿ ಯಾಕಂತಾರೆ ಗೊತ್ತಾ, ಈಗ ಈಶ್ವರ ಇವರೇ ನಿರಾಕಾರ ತಂದೆನೆ ಬಂದು ಅವ್ರ ಹತ್ರ ಹೇಳ್ಸಿರ್ತಾರ. ನೋಡ್ರಿ ಅದಕ್ಕೆ ಪ್ರಜೆಗಳಿಗೆ ಹಂಗ ತಪ್ಪಲ್ರಿ ಅದು. ಪ್ರಜೆಗಳಿಗೆ ಪಿತ ಮಾಡಬಾರ್ದು. ಪ್ರಜೆಗಳಿಗೆ ಜ್ಞಾನ ಅಂತ ಇಟ್ಕೊಳ್ಳಿ. ಪ್ರಜಾಪಿತ ತಂದೆ ಅವರು ಆತನು ಮನುಷ್ಯನ್ರಿ, ನನ್ನ ನರ ಮನುಷ್ಯಲ್ಲ. ದಾದಾ ಲೇಖರಾಜ್ ದೇವ್ರಲ್ಲ. ದೇವರಲ್ಲ ಅಂದ್ರು ಆತನ ಪ್ರಜಾಪಿತ ಅಂತ ಅನ್ಬಾರ್ದು. ಇನ್ನು ಶಿವ ಪರಮಾತ್ಮ ಪ್ರಜಾಪಿತ ಅನ್ರಿ ನಡೀತದ. ಹಂಗಲ್ರಿ, ಅವ್ರ ಆತ್ಮನೇ ಅವ್ರಲ್ಲಿ ಬಂದು ನುಡಿಸಿದೆ ಅಂದ್ಮೇಲೆ ಯಾರ ಆತ್ಮ? ಈಶ್ವರ ತಂದೆನೆ ಅವ್ರಿಗೆ ಬಂದು ಹೇಳ್ಸಿರ್ತಾರೆ. ಈಶ್ವರ ತಂದೆ ಯಾರ ಬಂದು ಹೇಳ್ತಾನೆ ಅಲ್ರಿ. ಈಶ್ವರ ಬಂದ್ ಅದ್ ಹೇಳ್ತಾನಂದ್ರೆ ಯಾರ ನಂಬ್ತಾರೆ? ಹೋಗ್ಲಿ ಹೇಳ್ತಾನೆ. ಇವಾಗ ಆತ ಸತ್ತವೇನಲ್ರಿ, ಆನ ಹೋಗತ್ತಾ? ಯಾರು? ದಾದಾ ಲೇಖರಾಜ್. ಹೌದೌದು. ಮತ್ ಸತ್ನಾಗ ಆಯ್ತಲ್ಲ ಆತ. ಇವಾಗ ಆತ ಬಂದು ಎಲ್ಲಿ ಹೇಳ್ತಾರ ಅವ್ರು? ಇವಾಗ ನೋಡ್ರಿ ಅವ್ರ ಸತ್ತ ಮೇಲೆ ನೋಡ್ರಿ ಹಾಕೋರಿ ನೋಡಿ ಕೇಳ್ರಿ. ಆತ ಮಾಡಿದ್ದು ಓಂ ಮಂಡಲಿ ಅಂತ ಸಂಸ್ಥೆ, ಇದು ಬ್ರಹ್ಮಕುಮಾರಿ ಅಂತ ಆತ ಮಾಡೇ ಇಲ್ಲ. ಯಾರು? ದಾದಾ ಲೇಖರಾಜು. ಇದು ದಾದಾ ಲೇಖರಾಜು ಸತ್ತ ಮೇಲೆ ಇದನ್ನ ಬ್ರಹ್ಮಕುಮಾರಿ ಅಂತೇಳಿ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತೇಳಿ, ಮತ್ತೆ ಇದು ಪ್ರಜಾಪಿತ ಅಂತೇಳಿ ಎಲ್ಲ ಮಾಡಿದ್ದಲ್ಲಿ ಇಲ್ಲಿ ನಡುವಿದ್ದವ್ರಿ ರೀ. ಏನ್ರಿ ಆತ ಮಾಡಿಲ್ಲ, ಆತ ಯಾವತ್ತು ಹೇಳಿಲ್ಲ ದಾದಾ ಲೇಖರಾಜು. ಇವ್ರು ಮನಸ್ಸಿಗೆ ಬಂದಂಗೆ ಬಿಡ್ರಿ, ಅವ್ರ ಏನಾರ ಆಗ್ಲಿ ನಂಗೆ ಇವ್ ಸತ್ಯ ಜ್ಞಾನ ಅಂತ ನಾನು ಇದು ಒಪ್ಕೊಂತೀನಪ್ಪ. ನಮ್ಮ ಅಕ್ಕಂದಿರ ಹತ್ರ ಅದೇನ್ ಕೇಳಿ ಹೇಳ್ತೀನಿ. ಆಯ್ತು, ನೀವು ಕೇಳ್ಕೊಂಡ್ರೆ ಮತ್ತೆ ನಿಮ್ ನೋಡಿ ನಿಮ್ಮಿಂದ ನಾನು ಜ್ಞಾನ ಪಡ್ಕೊಳ್ತೀನಿ. ಅದೇ ಗೊತ್ತಿದ್ದು ಮತ್ತೆ ಏನ್ ಡೌಟ್ ರೀ? ಏನ್ ಡೌಟ್ ರೀ? ಈಗ ಯಾವ್ದ್ರಿ? ನೀವ್ ಕೇಳೋದು ಕರೆಕ್ಟ್. ನೀವು ಬ್ರಹ್ಮಂಗೆ ಯಾಕೆ ಇದು ಮಾಡ್ತೀರ ಅಂತ ತಾನೆ? ನೋಡಿ, ಅವರು ನಿಮ್ಗೆ ಫೋಟೋ ಕಳ್ಸನ್ರಿ. ಆ ಫೋಟೋದಲ್ಲಿ ಬ್ರಹ್ಮಸ್ಥಾನದಲ್ಲಿ ಈತನ ದಾದಾ ಲೇಖರಾಜ್ ಕುಂದ್ಸ್ಯಾರ್ರಿ. ನಡುವ ವಿಷ್ಣು, ಈ ಬಗಲಾಗ ಮಹೇಶ್ವರ ಅಂದ್ರೆ ಶಂಕರ. ಅದೇ ಅವರೇ ಬ್ರಹ್ಮ ಅನ್ನೋದ್ರಲ್ಲಿ ಡೌಟ್ ನಿಮ್ಗೆ ಕೇಳ್ತೀನಿ. ಅವರು ಜ್ಞಾನ ಶಿವಾನಿ ಅಕ್ಕ ಇದಾರಲ್ರಿ, ಶಿವಾನಿ ಹೇಳ್ತಾರಲ್ರಿ. ಶಿವಾನಿ ಇಲ್ರಿ ಆತರ ಸಿಗಲ್ಲ ಅವ್ರು ನಮ್ಗೆ. ಹೇಳ್ತಾರಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅವ್ರಿಗೆ ಕೇಳಿ. ಇಲ್ಲಿ ಕೇಳ್ರಿ, ಇಲ್ಲಿ ದಾವಣಗೆರೆಯಲ್ಲಿ ಕೇಳ್ರಿ, ನಿಮ್ಮ ಆಶ್ರಮದಲ್ಲಿ ಕೇಳ್ರಿ. ಈಗ ಪ್ರಜಾಪಿತ ಅಂತ ಹೇಳಿದ್ರು ತಪ್ಪಂತ ನಮ್ಗೆ ಅನ್ಸದ. ಯಾಕಂದ್ರೆ ನಮ್ಗೆ ಎಲ್ಲಾರು ಪ್ರಜೆಗಳಿಗೆಲ್ಲ ಪಿತನ ಮಾಡಿಬಿಟ್ರೆ ತಪ್ಪಲ್ಲ ಅದು, ಹೌದಲ್ಲ? ಅದಕ್ಕೆ ನಂಗೆ ಕೇಳಿ ಹೇಳ್ತೇನ್ರಿ, ಗೊತ್ತಿಲ್ಲಂಗ್ ಸುಮ್ನೆ ಇನ್ನೊಂದು ತಿಳ್ಕೊರಿ. ಅವರು ಶಿವಲಿಂಗದ ಜೊತೆಗೆ ಮದುವೆ ಮಾಡ್ಕೊಳ್ತಾರೆ ಬ್ರಹ್ಮಕುಮಾರಿ ಆದ್ರು. ಮತ್ತೆ ಅವ್ರಿಗೆ ಯಾರು ಕೊಟ್ರ ಅದು ಗೈಡೆನ್ಸ್? ಇವಾಗ ಗೃಹಸ್ಥರಾಗಿ ನೀವು ಇದನ್ನ ಸಾಧನೆ ಮಾಡಿ ಅಂತ ಹೇಳಿದಾಗ ಇವಾಗ ಅವ್ರಿಗೆ ಜ್ಞಾನ ಕೊಟ್ಟವ್ರು ಯಾರು? ಈಶ್ವರ ಜೊತೆಗೆ ಮದುವೆ ಮಾಡ್ಕೊಂಡು ಅವ್ರು ಕನ್ಯಾರಾಗಿ ಅದು ನಾನು ಒಪ್ಪಲ್ಲ. ಅದನ್ನು ಕೇಳ್ತೀನಿ. ನೋಡ್ರಿ ಅಕೋರೆ, ಇವಾಗ ಜ್ಞಾನ ಅಂದ್ರೆ ಅವ್ರ ಜ್ಞಾನ ತಿಳ್ಕೊಬೇಕು. ಏನು ತಂದೆ ಸ್ಥಾನ ತಂದೆಗೆ ಇರುತ್ತೆ. ಆಯ್ತ್ರಿ ಒಳ್ಳೇದು. ಪರಮಾತ್ಮ ಜ್ಞಾನ ತಿಳ್ಕೊಂಡು ನಾವು ಬೇಡಂಗಿಲ್ಲ. ಯಾಕಂದ್ರೆ ನೋಡ್ರಿ, ಎಲ್ಲದ್ರ ಬಗ್ಗೆ ನಾವು ಸತ್ಯ ಅಂಶ ತಿಳ್ಕೊಬೇಕು. ಯಾರೋ ಒಬ್ರು ಹೇಳಿದ್ದನ್ನ ಕೂಡವಾಗಿ ನಂಬಿ ಹೋದ್ರೆ ನಾಳೆ ಮೋಸ ಹೋಗೋದು ನಾವೇ, ಹೌದಿಲ್ಲ? ಇವಾಗ ಇನ್ನೊಂದ್ರೆ, ಇವಾಗ ಅಲ್ಲ ಬ್ರಹ್ಮಕುಮಾರಿ ಏನ್ ಹೇಳ್ತಾರೆ, ಇದು ಕಲಿಯುವ ಅಂತ ಹೇಳ್ತಾರೆ ಅವರು. ನೀವೇನ ಅಲ್ಲ ಇದು ಸಂಗಮಗ ಅಂತ ನೀವ್ ಹೇಳ್ತೀರಿ, ಹೌದಲ್ಲ? ಇವಾಗ ನೀವು ಸಂಗಮಗ ಅಂತ ನೀವ್ ಹೇಳಕತ್ತೀವಿ, ಇದು ನಡೀತಿರೋದು. ಇವಾಗ ಇಲ್ಲಪ್ಪ ಇದು ಕಲಿಯುಗ ಅಂತ ಹೇಳ್ತಾರೆ. ಅದು ಈ ಕಲಿಯುಗ ಇನ್ನು 10 ವರ್ಷ ಅಂತ್ಯ ಆಗ್ತದೆ ಅಂತ ಹೇಳ್ತಾರೆ ಅವರು. ಮತ್ತೆ ಕಲಿಯುಗದ 10 ವರ್ಷ ಅಲ್ಲ, ಕಲಿಯುಗದ ಆಯುಷ್ಯ ಮುಗ್ದೋಗೈತೆ.
ಈಗ ನೋಡಿರುತ್ತಿರೋದೇ ಸಂಗಮ, ಅದು ತಿಳ್ಕೊಂಡವ್ರಿಗೆ ಸಂಗಮ ಇಲ್ಲ. ಇವಾಗ ನೀವೊಂದು ವಿಡಿಯೋ ಕಳ್ಸಿ ನೋಡ್ರಿ, ಕಳ್ಸಿರ್ಬೇಕು ನಾನು. ಅದ್ರಲ್ಲಿ ಒಬ್ಬ ಯಾರು ನಿಮ್ ಡೌಟ್ಗೆ ನಾನು ಅವ್ರ ಹತ್ರ ಕೇಳಿ ಏನ್ ಹೇಳ್ತಾರೆ ನೋಡಿ ನಂಗೆ ತಿಳ್ಕೊಂಡ್ ಹೇಳ್ರಿ ನನ್ಗೆ ಸ್ವಲ್ಪ. ಯಾಕಂದ್ರೆ ವಿಡಿಯೋ ಬಿಡಿ, ಯಾಕೆ ಗೊತ್ತಾ, ನಮ್ಗೆ ಅದನ್ನ ನೋಡಿದ್ರೆ ಬಹಳ ಬೇಜಾರು ಅನ್ಸುತ್ತೆ ಅಂತ. ನೀವ್ ಮಾತಾಡ್ರಿ ಡಿಬೇಟ್ ಆಯ್ತು, ಸಂಘ ಹಾಕಿದ್ರೆ ಕೇಳ್ರಿ. ಈಗ ಆ ವಿಡಿಯೋಗಳಿಗೂ ನೋಡ್ಕೇಸ್ ನಮಗೂ ತುಂಬಾ ಬೇಜಾರಾಗ್ತದ್ರಿ. ಯಾಕಂದ್ರೆ ಏನಪ್ಪಾ ನಾವ್ ಹಿಂಗ ಇಂಥವೆಲ್ಲ ಹೊರಗ್ ಬರಕತ್ತಾವ ಸುದ್ದಿಗಳು. ಮತ್ತೆ ನಾಳೆ ಹೆಣ್ಮಕ್ಳ ಪಾಪ, ಯಾಕಂದ್ರೆ ಬ್ರಹ್ಮಕುಮಾರಿಯಲ್ಲಿ ಇರೋದೆಲ್ಲ ಎಲ್ಲ ಹೆಣ್ಮಕ್ಳು ಯಾವ್ದಲ್ರಿ ಹೇಳ್ದಲಿಕ್ಕೆ ಅದೇನೋ ಇದಾಯ್ತಲ್ಲ, ಆ ಟೈಪ್ ಹಂಗ್ ಮಾಡ್ತಾರೆ ಜನ, ಹಂಗಿದ್ದಾರೆ, ಹಂಗೇನು ನಡೆಯೋದಿಲ್ಲ. ಅದೇನು ಮುರುಘಸ್ವಾಮಿ ಕೊಟ್ಟಿದ್ನಂದ್ರೆ ಅವ್ರೇನು ಅದೆಲ್ಲ ಅವ್ನಿಗೆ ಎಂತ ಕೆಟ್ಟಿದ್ದು ಮಾಡ್ತಿದ್ದು ಆತರ ತೋರಿಸ್ತಾರಲ್ಲ, ಅದೇ ಬೇಜಾರು ನೋಡಿ. ಮುರುಘರಾಜ ಅವ್ನ ಸ್ವಾಮಿ ಇದ್ನಲ್ಲ, ಮುರುಘರಾಜ್ ಮತ್ತೆ ಡಿಬೇಟ್ ಆಗಿದೆ ಮುರುಘರಾಜ್ ಕುಮಾರ ಶಿವಾಚಾರ್ಯ. ಹೌದ್ರಿ, ಎಲ್ಲಾ ಬಾಬುಗಳೆಲ್ಲ ಅಷ್ಟೇ. ಯಾಕಂದ್ರೆ ಅಲ್ಲಿ ನೋಡಿ ಯಾವ್ದು ಆಸಾರಾಮ್ ಬಾಬೂಜಿ ಹಂಗೆ ಇರ್ತಾರೆ, ಆತರ ತೋರಿಸ್ಬಿಟ್ರಪ್ಪ ಸುಮ್ನೆ ಯಾಕೆ. ಆಸಾರಾಮ್ ಬಾಪೂಜಿ ಮತ್ತೆ ಒಳಗ ಜೈಲ್ನಾಗ ಇಲ್ಲಿ ಬಿಡ್ರಿ, ಸುಳ್ಳು ಅವು ಇವೆಲ್ಲ ಕೇಳ್ತೀನಿ ತಡ್ರಿ. ಕೇಳ್ಕೊಂಡು ಮತ್ತೆ ನನಗೆ ಹೇಳ್ರಿ, ನನಗೆ ಏನೇನು ಸ್ವಲ್ಪ ಇದ್ದು ಕೇಳ್ತೀನಿ, ನಿಮ್ಗೆ ಡೌಟ್ಗಳು ಹೇಳ್ರಿ. ಅದಕ್ಕೆ ಸರಿಯಪ್ಪ, ಡೌಟಿಗೆ ನಾನು ಕೇಳ್ತೀನಿ, ಅದು ನಂಗೂ ಬೇಕು. ಅದಕ್ಕೆ ಹೊರಟಿದ್ದೀನಿ, ನಂಗೆ ಬೇರೆ ಅದು ವಿಡಿಯೋಸ್ ಏನೋ ಬೇಡ್ರಿ. ಅಂತ ವಿಡಿಯೋ ಕಳ್ಸ್ಕೊಂಡ್ಬಿಡ್ರಿ ನಿಮ್ಗೆ. ಓಕೆ, ನಾವು ಒಂಥರ ಇದು ಹೆಂಗ ಪರಿಚಯ ಇದಾಗೈತಾ ಅಂತ ಫ್ರೆಂಡ್ಲಿ ಏನ್ ಹೇಳ್ಬೇಕು ಮಾತಾಡ್ಬೇಕು. ಓಕೆ ಓಕೆ, ನೀವು ಫೋನ್ ಮಾಡಿ ನಮ್ಗೆ ತಿಳಿಸ್ತೀರ ಸ್ವಲ್ಪ ಜ್ಞಾನಗಳು. ಆಯ್ತ್ರಿ ಗೊತ್ತಾದ್ಮೇಲೆ ಹೇಳ್ತೀನಿ, ಇವತ್ತೇ ಅಂತಲ್ಲ. ಆಯ್ತು, ನೀವು ಆರಾಮಾಗಿ ತಿಳ್ಕೊರಿ. ತಿಳ್ಕೊಂಡು ಅಂತ ಹೇಳ್ರಿ. ನಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಹೇಳಿದ್ರಿ ಅವತ್ತೆ. ನಿಮ್ದೇ ಹಾಕೋದು? ಹಾ ರೀ, ನೀವು ನಿಮ್ ಕಡೆಯಿಂದ ಹಾಕೋದಲ್ಲ ವಾಟ್ಸಪ್ ಗ್ರೂಪ್? ಹೌದ್ರಿ ಹೌದು. ಸರಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಉಮಾ ಅಂತ. ಉಮಾ ಅಂತ ಹೇಳಿದ್ರಲ್ಲ, ಅದು ಫೀಲ್ಡ್ ಮಾಡ್ಕೊಂಡು ಉಮಾ ಅಂತ ಹೇಳಿ ನಾನು. ಓಕೆ 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 ಓಕೆ.